ಓಂ ಶಾಂತಿ. ಇಂದಿನ ದಿನಾಂಕ 24/11/2024. ಅವ್ಯಕ್ತ ಬಾಪ್ತಾದ ಮಧುಬನ 15/12/2002. ಸಮಯ ಪ್ರಮಾಣ ಲಕ್ಷ್ಯ ಮತ್ತು ಲಕ್ಷಣದ ಸಮಾನತೆಯ ಮೂಲಕ ತಂದೆಯ ಸಮಾನರಾಗಿ. ಇಂದು 4 ಕಡೆಯ ಎಲ್ಲ ಸಮಾನಧಾರಿ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ. ಈ ಸಂಗಮದಲ್ಲಿ ತಾವು ಮಕ್ಕಳಿಗೆ ಯಾವ ಸ್ವಮಾನ ಸಿಗುತ್ತದೆ? ಇದಕ್ಕಿಂತ ದೊಡ್ಡ ಸ್ವಮಾನ ಇಡೀ ಕಲ್ಪದಲ್ಲಿ ಯಾವುದೇ ಆತ್ಮನಿಗೆ ಪ್ರಾಪ್ತಿ ಆಗಲು ಸಾಧ್ಯವಿಲ್ಲ. ಎಷ್ಟು ದೊಡ್ಡ ಸ್ವಮಾನವಾಗಿದೆ, ಇದನ್ನು ತಿಳಿದಿದ್ದೀರಾ? ಸ್ವಮಾನದ ನಶೆ ಎಷ್ಟು ದೊಡ್ಡದಿದೆ, ಇದು ನೆನಪಿನಲ್ಲಿ ಇರುತ್ತದೆಯೇ? ಸ್ವಮಾನದ ಮಾಲೆ ಬಹಳ ದೊಡ್ಡವಾಗಿ ಇರುತ್ತದೆ. ಒಂದೊಂದು ಮಣಿಯನ್ನು ಎಣಿಸುತ್ತಾ ಹೋಗಿ ಮತ್ತು ಸ್ವಮಾನದ ನಶೆಯಲ್ಲಿ ಲವಲೀನರಾಗಿ. ಈ ಸ್ವಮಾನ ಅರ್ಥಾತ್ ಬಿರುದುಗಳು ಸ್ವಯಂ ಬಾಪ್ತಾದರವರ ಮೂಲಕ ಸಿಕ್ಕಿದೆ. ಪರಮಾತ್ಮನ ಮುಖಾಂತರ ಸ್ವಮಾನ ಪ್ರಾಪ್ತಿಯಾಗಿದೆ. ಆದ್ದರಿಂದ ಈ ಸ್ವಮಾನದ ಆತ್ಮೀಯ ನಶೆಯನ್ನು ಅಲುಗಾಡಿಸಲು ಯಾರಿಗೂ ಶಕ್ತಿ ಇಲ್ಲ, ಏಕೆಂದರೆ ಸರ್ವಶಕ್ತಿವಂತನ ಮೂಲಕ ಈ ಸ್ವಮಾನ ಪ್ರಾಪ್ತಿಯಾಗಿದೆ. ಬಾಪ್ತಾದ ಇಂದು ಅಮೃತ ವೇಳೆಯಲ್ಲಿ ಇಡೀ ವಿಶ್ವದ ಎಲ್ಲ ಮಕ್ಕಳ ಕಡೆಗೆ ಸುತ್ತು ಹಾಕಿ ಪ್ರತಿಯೊಬ್ಬ ಮಗುವಿನ ಸ್ಮೃತಿಯಲ್ಲಿ ಎಷ್ಟು ಸ್ವಮಾನದ ಮಾಲೆ ಹಾಕಲ್ಪಟ್ಟಿದೆ ಎಂದು ನೋಡಿದರು. ಮಾಲೆಯನ್ನು ಧಾರಣೆ ಮಾಡುವುದು ಅರ್ಥಾತ್ ಸ್ಮೃತಿಯ ಮೂಲಕ ಆ ಸ್ಥಿತಿಯಲ್ಲಿ ಸ್ಥಿತರಾಗುವುದು. ಅಂದಾಗ ಈ ಸ್ಮೃತಿಯ ಸ್ಥಿತಿ ಎಲ್ಲಿಯವರೆಗೆ ಇರುತ್ತದೆ ಎಂದು ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಳ್ಳಿ. ಸ್ವಮಾನದ ನಿಶ್ಚಯ ಮತ್ತು ಅದರ ಆತ್ಮೀಯ ನಶೆ ಎರಡರ ಸಮತೋಲನ ಎಷ್ಟು ಇರುತ್ತದೆ ಎಂದು ಬಾಪ್ತಾದ ನೋಡುತ್ತಿದ್ದರು. ನಿಶ್ಚಯವಾಗಿದೆ, ಜ್ಞಾನಪೂರ್ಣರಾಗುವುದು ಮತ್ತು ಆತ್ಮೀಯ ನಶೆಯಾಗಿದೆ ಶಕ್ತಿಶಾಲಿ ಆಗುವುದು. ಜ್ಞಾನಪೂರ್ಣರಲ್ಲೂ ಸಹ 2 ಪ್ರಕಾರದವರನ್ನು ನೋಡಿದೆವು. ಒಂದನೆಯದು ಜ್ಞಾನಪೂರ್ಣ, ಎರಡನೆಯದು ಜ್ಞಾನ ಸ್ವರೂಪ. ಅಂದಾಗ ನಿಮ್ಮನ್ನು ನೀವೇ ಕೇಳಿಕೊಳ್ಳಿ, ನಾನು ಯಾರು? ಬಾಪ್ತಾದರವರಿಗೆ ತಿಳಿದಿದೆ. ಮಕ್ಕಳ ಲಕ್ಷ್ಯ ಬಹಳ ಶ್ರೇಷ್ಠವಾಗಿದೆ. ಲಕ್ಷ್ಯ ಶ್ರೇಷ್ಠವಿದೆಯಲ್ಲವೇ? ಶ್ರೇಷ್ಠವಾಗಿದೆ ಏನು? ಎಲ್ಲರೂ ತಂದೆಯ ಸಮಾನನಾಗುತ್ತೇನೆ ಎಂದು ಹೇಳುತ್ತೀರಿ. ಅಂದಾಗ ಹೇಗೆ ತಂದೆ ಶ್ರೇಷ್ಠಾತಿ ಶ್ರೇಷ್ಠವಾಗಿದ್ದಾರೆ, ಹಾಗೆ ತಂದೆಯ ಸಮಾನರಾಗುವ ಲಕ್ಷ್ಯ ಎಷ್ಟು ಶ್ರೇಷ್ಠವಾಗಿದೆ. ಲಕ್ಷ್ಯವನ್ನು ನೋಡಿ ಬಾಪ್ತಾದ ಬಹಳ ಖುಷಿ ಪಡುತ್ತಾರೆ. ಆದರೆ ಹೇಳಲೇನು? ಆದರೆ ಏನು? ಶಿಕ್ಷಕಿಯರು ಹೇಳುವುದೇ ಡಬಲ್ ವಿದೇಶಿಯರು. ಆದರೆ ಏನು? ಅದನ್ನು ಕೇಳುತ್ತೀರಾ? ತಿಳಿದಿರಬಹುದಲ್ಲವೇ? ಬಾಪ್ತಾದ ಲಕ್ಷ್ಯ ಮತ್ತು ಲಕ್ಷಣವನ್ನು ಸಮಾನ ಇರುವುದನ್ನು ಬಯಸುತ್ತಾರೆ. ಈಗ ನಿಮ್ಮೊಂದಿಗೆ ನೀವೇ ಕೇಳಿಕೊಳ್ಳಿ, ಲಕ್ಷ್ಯ ಮತ್ತು ಲಕ್ಷಣ ಅರ್ಥಾತ್ ಪ್ರತ್ಯಕ್ಷ ಸ್ಥಿತಿ ಸಮಾನವಾಗಿದೆಯೇ? ಏಕೆಂದರೆ ಲಕ್ಷ್ಯ ಮತ್ತು ಲಕ್ಷಣ ಸಮಾನವಾಗುವುದು ಇದೇ ತಂದೆಯ ಸಮಾನ ಆಗುವುದಾಗಿದೆ. ಸಮಯ ಪ್ರಮಾಣ ಈ ಸಮಾನತೆಯನ್ನು ಸಮೀಪ ತನ್ನಿ. ವರ್ತಮಾನ ಸಮಯ ಬಾಪ್ತಾದ ಮಕ್ಕಳ ಒಂದು ಮಾತನ್ನು ನೋಡಬಯಸುವುದಿಲ್ಲ. ಕೆಲವು ಮಕ್ಕಳು ಭಿನ್ನ ಭಿನ್ನ ಪ್ರಕಾರದ ತಂದೆಯ ಸಮಾನ ಆಗುವ ಪರಿಶ್ರಮ ಪಡುತ್ತಾರೆ. ತಂದೆಯ ಪ್ರೀತಿಯ ಮುಂದೆ ಪರಿಶ್ರಮ ಪಡುವ ಅವಶ್ಯಕತೆ ಇಲ್ಲ. ಎಲ್ಲಿ ಪ್ರೀತಿ ಇದೆ ಅಲ್ಲಿ ಪರಿಶ್ರಮವಿಲ್ಲ. ಯಾವಾಗ ಉಲ್ಟಾ ನಶೆ ದೇಹಾಭಿಮಾನದ ಸ್ವಭಾವವಾಗಿದೆ, ಅದು ಸ್ವಾಭಾವಿಕವಾಗಿದೆ. ದೇಹಾಭಿಮಾನದಲ್ಲಿ ಬರಲು ಪುರುಷಾರ್ಥ ಮಾಡಬೇಕೇನು? 63 ಜನ್ಮ ಪುರುಷಾರ್ಥ ಮಾಡಿದ್ದೀರೇನು? ಸ್ವಾಭಾವಿಕವಾಗಿದೆ, ಸ್ವಭಾವವಾಗಿದೆ. ಯಾವುದನ್ನು ಈಗಲೂ ಸಹ ಆಗಾಗ ಇದನ್ನೇ ಹೇಳುತ್ತೀರಿ, ದೇಹಿಗೆ ಬದಲಾಗಿ ದೇಹದಲ್ಲಿ ಬಂದು ಬಿಡುತ್ತೀರಿ. ಹೇಗೆ ದೇಹಾಭಿಮಾನ ಸ್ವಾಭಾವಿಕ ಸ್ವಭಾವವಾಗಿದೆ, ಹಾಗೆಯೇ ಈಗ ದೇಹಿ ಅಭಿಮಾನಿ ಸ್ಥಿತಿಯೂ ಸಹ ಸ್ವಾಭಾವಿಕವಾಗಿ ಮತ್ತು ಸ್ವಭಾವವಾಗಲಿ. ಸ್ವಭಾವದ ಬದಲಾವಣೆ ಮಾಡುವುದು
ಕಷ್ಟವಾಗುತ್ತದೆ. ಈಗಲೂ ಸಹ ಹೇಳುತ್ತೀರಲ್ಲವೇ, ಆಗಾಗ ಹೇಳುತ್ತೀರಿ, ನನ್ನ ಭಾವವಲ್ಲ ಸ್ವಭಾವವಾಗಿದೆ. ಆ ಸ್ವಭಾವವನ್ನು ಸ್ವಾಭಾವಿಕ ಮಾಡಿಕೊಂಡಿದ್ದೀರಿ ಮತ್ತು ತಂದೆಯ ಸಮಾನ ಸ್ವಭಾವವನ್ನು ಸ್ವಾಭಾವಿಕ ಮಾಡಿಕೊಳ್ಳಲು ಸಾಧ್ಯವಿಲ್ಲವೇ? ಉಲ್ಟಾ ಸ್ವಭಾವದ ವಶವಾಗುತ್ತೀರಿ ಮತ್ತು ಯಥಾರ್ಥ ಸ್ವಭಾವ ತಂದೆಯ ಸಮಾನರಾಗುವುದು. ಇದರಲ್ಲಿ ಪರಿಶ್ರಮವೇಕೆ? ಬಾಪ್ತಾದ ಈಗ ಎಲ್ಲ ಮಕ್ಕಳ ದೇಹಿ ಅಭಿಮಾನಿಯಾಗಿರುವ ಸ್ವಾಭಾವಿಕ ಸ್ವಭಾವವನ್ನು ಬ್ರಹ್ಮ ತಂದೆಯನ್ನು ನೋಡಿದ್ದೀರಿ. ನಡೆದಾಡುತ್ತಾ, ತಿರುಗಾಡುತ್ತಾ, ಯಾವುದೇ ಕಾರ್ಯವನ್ನು ಮಾಡುತ್ತಾ ದೇಹಿ ಅಭಿಮಾನಿ ಸ್ಥಿತಿ ಸ್ವಾಭಾವಿಕವಾಗಿತ್ತು. ಬಾಪ್ತಾದ ಸಮಾಚಾರ ಕೇಳಿದರು. ಇತ್ತೀಚೆಗೆ ದಾದಿಯರು ವಿಶೇಷವಾಗಿ ಈ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತಾರೆ. ಫರಿಷ್ಠಾ ಸ್ಥಿತಿ, ಕರ್ಮಾತೀತ ಅವಸ್ಥೆ, ತಂದೆಯ ಸಮಾನ ಅವಸ್ಥೆ ಸ್ವಾಭಾವಿಕ ಹೇಗೆ ಮಾಡಿಕೊಳ್ಳುವುದು? ಸ್ವಾಭಾವಿಕವಾಗಬೇಕು. ಈ ವಾರ್ತಾಲಾಪ ಮಾಡುತ್ತೀರಲ್ಲವೇ? ಮಾಡುತ್ತೀರಾ? ದಾದಿರವರಿಗೂ ಸಹ ಇದು ಮತ್ತೆ ಮತ್ತೆ ಬರುತ್ತದೆ ಎಲ್ಲವೇ? ಫರಿಷ್ಠೆಗಳು ಆಗಬೇಕು, ಕರ್ಮಾತೀತರಾಗಬೇಕು, ತಂದೆಯ ಪ್ರತ್ಯಕ್ಷತೆ ಆಗಬೇಕು. ಅಂದಾಗ ಫರಿಷ್ಠೆ ಆಗುವುದು ಅಥವಾ ನಿರಾಕಾರಿ ಕರ್ಮಾತೀತ ಅವಸ್ಥೆಯನ್ನು ಪಡೆಯುವ ವಿಶೇಷ ಸಾಧನವಾಗಿದೆ. ನಿರಹಂಕಾರಿ ಆಗುವುದು. ನಿರಹಂಕಾರಿಯೇ ನಿರಾಕಾರಿ ಆಗಲು ಸಾಧ್ಯ. ಆದ್ದರಿಂದ ತಂದೆಯು ಬ್ರಹ್ಮರವರ ಮುಖಾಂತರ ಕೊನೆಯ ಮಂತ್ರ ನಿರಾಕಾರಿಯ ಜೊತೆ ನಿರಹಂಕಾರಿ ಹೇಳಿದ್ದಾರೆ. ದೇಹದ ಅಹಂಕಾರ ಅಥವಾ ದೇಹದ ಅಭಿಮಾನ ಕೇವಲ ತನ್ನ ದೇಹ ಮತ್ತು ಅನ್ಯರ ದೇಹದಲ್ಲಿ ಮುಳುಗುವುದು. ಇದಕ್ಕೆ ದೇಹದ ಅಹಂಕಾರ ಅಥವಾ ದೇಹಾಭಿಮಾನ ಎಂದು ಹೇಳುವುದಿಲ್ಲ. ದೇಹದ ಅಹಂಕಾರವೂ ಸಹ ದೇಹದ ಅಭಿಮಾನವಾಗಿದೆ. ತನ್ನ ದೇಹ ಅಥವಾ ಅನ್ಯರ ದೇಹದ ಪರಿವೆಯಲ್ಲಿ ಇರುವುದು, ಸೆಳೆತದಲ್ಲಿ ಇರುವುದು. ಇದರಲ್ಲಂತೂ ಮೆಜಾರಿಟಿ ತೇರ್ಗಡೆ ಆಗಿದ್ದೀರಿ. ಯಾರು ಪುರುಷಾರ್ಥದ ಲಗನ್ನಲ್ಲಿ ಇರುತ್ತಾರೆ, ಸತ್ಯ ಪುರುಷಾರ್ಥಿಗಳೂ ಆಗಿದ್ದಾರೆ, ಅವರು ಈ ವರರೂಪದಲ್ಲಿ ಭಿನ್ನರಾಗಿದ್ದಾರೆ. ಆದರೆ ದೇಹಬಾನದ ಅನೇಕ ಸೂಕ್ಷ್ಮ ರೂಪಗಳು ಇವೆ. ಇದರ ಲಿಸ್ಟನ್ನು ಪರಸ್ಪರ ಸೇರಿ ತೆಗೆಯಬೇಕು. ಬಾಪ್ತಾದ ಈ ದಿನ ಹೇಳುವುದಿಲ್ಲ. ಈ ದಿನ ಇಷ್ಟು ಸೂಚನೆಯು ಬಹಳಷ್ಟು ಆಯಿತು. ಏಕೆಂದರೆ ಎಲ್ಲರೂ ಬುದ್ಧಿವಂತರಾಗಿದ್ದೀರಿ. ತಮಗೆ ಎಲ್ಲ ಗೊತ್ತಿದೆ ತಾನೆ. ಒಂದು ವೇಳೆ ಎಲ್ಲರನ್ನು ಕೇಳಿದರೆ ಎಲ್ಲರೂ ಬಹಳ ಬುದ್ಧಿವಂತಿಕೆಯಿಂದ ಹೇಳುತ್ತೀರಿ. ಆದರೆ ಬಾಪ್ತಾದ ಚಿಕ್ಕ ಸಹಜ ಪುರುಷಾರ್ಥವನ್ನು ಹೇಳುತ್ತಾರೆ. ಸದಾ ಮನ, ವಚನ, ಕರ್ಮ ಸಂಬಂಧ ಸಂಪರ್ಕದಲ್ಲಿ ಕೊನೆಯ 3 ಮಂತ್ರಗಳ ಶಬ್ದವನ್ನು ಸದಾ ನೆನಪು ಇಟ್ಟುಕೊಳ್ಳಿ. ಸಂಕಲ್ಪ ಮಾಡಿದಾಗ ಪರಿಶೀಲನೆ ಮಾಡಿಕೊಳ್ಳಿ. ಮಹಾಮಂತ್ರದಿಂದ ಕೂಡಿದೆಯೇ? ಹಾಗೆಯೇ ವಚನ, ಕರ್ಮ ಎಲ್ಲದರಲ್ಲಿ ಕೇವಲ 3 ಶಬ್ದವನ್ನು ನೆನಪು ಇಟ್ಟುಕೊಳ್ಳಿ ಹಾಗೂ ಸಮಾನತೆ ಮಾಡಿ. ಇದು ಸಹಜವಲ್ಲವೇ? ಇಡೀ ಮುರಳಿಯನ್ನು ನೆನಪು ಮಾಡಿ ಎಂದು ಹೇಳುವುದಿಲ್ಲ. 3 ಶಬ್ದ. ಈ ಮಹಾಮಂತ್ರವು ಸಂಕಲ್ಪವನ್ನು ಸಹ ಶ್ರೇಷ್ಠ ಮಾಡುತ್ತದೆ. ವಚನದಲ್ಲಿ ನಿರ್ಮಾಣತೆಯನ್ನು ತರುತ್ತದೆ. ಕರ್ಮದಲ್ಲಿ ಸೇವಾ ಭಾವವನ್ನು ತರುತ್ತದೆ. ಸಂಬಂಧದಲ್ಲಿ ಸದಾ ಶುಭ ಭಾವನೆ, ಶ್ರೇಷ್ಠ ಕಾಮನೆಯ ವೃತ್ತಿಯನ್ನು ಮಾಡಿಸುತ್ತದೆ. ಬಾಪ್ತಾದ ಸೇವೆಯ ಸಮಾಚಾರವನ್ನು ಸಹ ಕೇಳುತ್ತಾರೆ. ಸೇವೆಯಲ್ಲಿ ಇತ್ತೀಚೆಗೆ ಭಿನ್ನ ಭಿನ್ನ ಕೋರ್ಸ್ ಮಾಡುತ್ತೀರಿ. ಆದರೆ ಈಗ ಒಂದು ಕೋರ್ಸ್ ಉಳಿದಿದೆ. ಅದು ಯಾವುದೆಂದರೆ ಆತ್ಮದಲ್ಲಿ ಯಾವ ಶಕ್ತಿ ಬೇಕೋ ಆ ಶಕ್ತಿಯ ಕೋರ್ಸ್ ಕೊಡುವುದು. ಶಕ್ತಿಯನ್ನು ತುಂಬುವ ಕೋರ್ಸ್ ವಚನದ ಮೂಲಕ ಹೇಳುವ ಕೋರ್ಸ್ ಅಲ್ಲ. ವಚನದ ಜೊತೆಗೆ ಶಕ್ತಿಯನ್ನು ಕೋರ್ಸ್ ಇರಲಿ. ಇದರಿಂದ ಚೆನ್ನಾಗಿದೆ ಎಂದು ಹೇಳುವುದಲ್ಲ. ಆದರೆ ಚೆನ್ನಾಗಿ ಆಗಬೇಕು. ಇಂದು ನನಗೆ ಶಕ್ತಿಯ ಹನಿ ಸಿಕ್ಕಿದೆ ಎಂದು ವರ್ಣಿಸಬೇಕು. ಹನಿಯಷ್ಟು ಅನುಭವವು ಆ ಆತ್ಮಗಳಿಗೆ ಬಹಳಷ್ಟು ಆಗುತ್ತದೆ. ಕೋರ್ಸ್ ಕೊಡಿ. ಆದರೆ ಮೊದಲು ತಮಗೆ ಕೋರ್ಸನ್ನು ಕೊಟ್ಟುಕೊಂಡು ನಂತರ ಹೇಳಿ. ಅಂದ ಮೇಲೆ ಕೇಳಿದ್ದೀರಾ? ಬಾಪ್ತಾದ
ದಾದಾರವರು ಏನು ಬಯಸುತ್ತಾರೆ? ಲಕ್ಷ್ಯ ಮತ್ತು ಲಕ್ಷಣವನ್ನು ಸಮಾನ ಮಾಡಿ ಎಲ್ಲರ ಲಕ್ಷ್ಯವನ್ನು ನೋಡಿ ಬಾಪ್ ದಾದಾ ಬಹಳ ಖುಷಿ ಪಡುತ್ತಾರೆ. ಈಗ ಕೇವಲ ಸಮಾನ ಮಾಡಿ, ಆಗ ತಂದೆಯ ಸಮಾನ ಸಹಜವಾಗಿ ಆಗುತ್ತೀರಿ. ಬಾಪ್ ದಾದಾರವರು ಮಕ್ಕಳನ್ನು ಸಮಾನಕ್ಕಿಂತಲೂ ಶ್ರೇಷ್ಠರು, ತಮಗಿಂತಲೂ ಶ್ರೇಷ್ಠ ದೃಷ್ಟಿಯಲ್ಲಿ ನೋಡುತ್ತಾರೆ. ಸದಾ ಬಾಪ್ ದಾದಾ ಮಕ್ಕಳನ್ನು ಶಿರದ ಕಿರೀಟ ಎಂದು ಹೇಳುತ್ತಾರೆ. ಅಂದ ಮೇಲೆ ಕಿರೀಟವು ಶಿರಕ್ಕಿಂತಲೂ ಮೇಲಿರುತ್ತದೆ ತಾನೆ. ಶಿಕ್ಷಕಿಯರು ಶಿರದ ಕಿರೀಟವಲ್ಲವೇ? ಶಿಕ್ಷಕರು ನಿಂತುಕೊಳ್ಳಿ ನೋಡಿ, ಎಷ್ಟೊಂದು ಶಿಕ್ಷಕಿಯರು ಇದ್ದಾರೆ ನೋಡಿ. ಒಂದು ಗ್ರೂಪಿನಲ್ಲಿಯೇ ಇಷ್ಟೊಂದು ಶಿಕ್ಷಕಿಯರು ಇದ್ದರೆ ಪ್ರತಿಯೊಂದು ಗ್ರೂಪಿನಲ್ಲಿ ಎಷ್ಟು ಶಿಕ್ಷಕಿಯರು ಇರಬಹುದು? ಶಿಕ್ಷಕಿಯರು ಬಾಪ್ ದಾದಾರವರ ಒಂದು ಆಸೆಯನ್ನು ಪೂರ್ಣ ಮಾಡುವ ಸಂಕಲ್ಪ ಮಾಡಿದ್ದಾರೆ. ಆದರೆ ಇನ್ನು ಮುಂದೆ ತಂದಿಲ್ಲ. ಗೊತ್ತಿದೆಯೇ ಯಾವುದು ಎಂದು ಮೊದಲನೆಯದಾಗಿದೆ. ಬಾಪ್ ದಾದಾ ಹೇಳಿದ್ದಾರೆ, ವಾರಸುದಾರರ ಮಾಲೆಯನ್ನು ಮಾಡಿ. ವಾರಸುದಾರರ ಮಾಲೆ ಸಾಧಾರಣ ಮಾಲೆಯಲ್ಲ. ಎರಡನೆಯದು, ಸಂಬಂಧ ಸಂಪರ್ಕದವರನ್ನು ಮೈಕ್ ಮಾಡಿ. ನೀವು ಭಾಷಣವನ್ನು ಮಾಡಬೇಡಿ, ಆದರೆ ಅವರನ್ನು ತಮ್ಮ ಕಡೆಯಿಂದ ಮಾಧ್ಯಮವನ್ನಾಗಿ ಮಾಡಿಕೊಳ್ಳಿ. ಮಾಧ್ಯಮ ಏನು ಮಾಡುತ್ತದೆ? ಶಬ್ದವನ್ನು ಹರಡುತ್ತದೆ ತಾನೆ, ಉಲ್ಟಾ ಅಥವಾ ಸುಲ್ಟಾ. ಮೈಕನ್ನು ಆ ರೀತಿ ತಯಾರು ಮಾಡಿ. ಅವರು ಮಾಧ್ಯಮದ ಸಮಾನ ಪ್ರತ್ಯಕ್ಷತೆಯ ಶಬ್ದವನ್ನು ಹರಡಲಿ. ತಾವು ಹೇಳುತ್ತೀರಿ, ಭಗವಂತ ಬಂದಿದ್ದಾರೆ. ಅದನ್ನು ಸಾಧಾರಣ ಎಂದು ತಿಳಿಯುತ್ತಾರೆ. ಆದರೆ ತಮ್ಮ ಕಡೆಯಿಂದ ಅನ್ಯರು ಹೇಳಲಿ, ಅಧಿಕಾರವುಳ್ಳವರು ಹೇಳಲಿ. ಮೊದಲು ತಾವು ಅವರಿಗೆ ಶಕ್ತಿಯರ ರೂಪದಲ್ಲಿ ಪ್ರತ್ಯಕ್ಷವಾಗಬೇಕು. ಯಾವಾಗ ಶಕ್ತಿಯರು ಪ್ರತ್ಯಕ್ಷವಾಗುತ್ತಾರೋ ಆಗ ತಂದೆಯ ಪ್ರತ್ಯಕ್ಷವಾಗುತ್ತದೆ. ಅಂದ ಮೇಲೆ ಮಾಡಿ. ಮಾಧ್ಯಮವನ್ನು ಮೀಡಿಯಾ ತಯಾರು ಮಾಡಿದ್ದೀರಾ? ಮಾಲೆಯನ್ನು ಬಿಡಿ. ಬಳೆಯನ್ನಾದರೂ ಮಾಡಿದ್ದೀರಾ? ಕೈ ಎತ್ತಿ. ಈ ರೀತಿ ಯಾರು ತಯಾರು ಮಾಡಿದ್ದೀರಿ? ಬಾಪ್ ದಾದಾ ನೋಡುತ್ತಾರೆ. ಯಾವುದನ್ನು ತಯಾರು ಮಾಡಿದ್ದೀರಿ? ಧೈರ್ಯವಂತು. ಚೆನ್ನಾಗಿದೆ. ಕೇಳಿದ್ದೀರಾ? ಶಿಕ್ಷಕಿಯರು ಏನು ಮಾಡಿದ್ದೀರಿ? ಶಿವರಾತ್ರಿಯಲ್ಲಿ ವಾರಸುದಾರರನ್ನು ತಯಾರು ಮಾಡಿ, ಮೈಕ್ ತಯಾರು ಮಾಡಿ. ಆಗ ಮತ್ತೆ ಮುಂದಿನ ವರ್ಷ ಶಿವರಾತ್ರಿಯಲ್ಲಿ ಎಲ್ಲರ ಮುಖದಿಂದ ಶಿವತಂದೆ ಬಂದಿದ್ದಾರೆ ಎಂಬ ಶಬ್ದವು ಹರಡಲಿ. ಈ ರೀತಿ ಶಿವರಾತ್ರಿಯನ್ನು ಆಚರಿಸಿ. ಕಾರ್ಯಕ್ರಮಗಳಂತೂ ಬಹಳ ಚೆನ್ನಾಗಿ ಮಾಡಿದ್ದೀರಿ. ಕಾರ್ಯಕ್ರಮಗಳು ಎಲ್ಲರಿಗೂ ತಲುಪಿಸಿದ್ದೀರಲ್ಲವೇ? ಕಾರ್ಯಕ್ರಮಗಳಂತೂ ಚೆನ್ನಾಗಿ ಮಾಡಿದ್ದೀರಿ. ಆದರೆ ಪ್ರತಿಯೊಂದು ಕಾರ್ಯಕ್ರಮದಿಂದ ಯಾರಾದರೂ ಮೈಕ್ ತಯಾರು ಆಗಲಿ, ಯಾರಾದರೂ ವಾರಸುದಾರರು ತಯಾರು ಆಗಲಿ. ಈ ಪುರುಷಾರ್ಥವನ್ನು ಮಾಡಿ, ಭಾಷಣ ಮಾಡಿ ಹೊರಟು ಹೋದರು. ಈ ರೀತಿ ಅಲ್ಲ. ಇದಂತೂ 60 ವರ್ಷಗಳು ಆಗಿದೆ ಹಾಗೂ 50 ವರ್ಷದ ಸೇವೆಯದನ್ನು ಆಚರಿಸಿದ್ದೀರಿ. ಈಗ ಶಿವರಾತ್ರಿಯ ವಜ್ರ ಮಹೋತ್ಸವವನ್ನು ಆಚರಿಸಿ. ಈ 2 ಪ್ರಕಾರದ ಆತ್ಮಗಳನ್ನು ತಯಾರು ಮಾಡಿ. ನಂತರ ನೋಡಿ, ನಗಾರಿ ಬಾರಿಸುತ್ತದೆಯೋ ಅಥವಾ ಇಲ್ಲವೋ? ನಗಾರಿಯು ತಾನೇ ಬಾರಿಸುತ್ತದೆ ಏನು? ತಾವಂತೂ ದೇವಿಯರೂ ಆಗಿದ್ದೀರಿ. ಸಾಕ್ಷಾತ್ಕಾರ ಮಾಡಿಸುತ್ತೀರಿ. ನಗಾರಿ ಬಾರಿಸುವವರನ್ನು ತಯಾರಿ ಮಾಡಿ. ಅವರು ಪ್ರತ್ಯಕ್ಷವಾಗಿ ಗೀತೆ ಆಡಲಿ. ಶಿವಶಕ್ತಿಯರೂ ಬಂದರು. ಕೇಳಿದ್ದೀರಾ? ಶಿವರಾತ್ರಿಯಲ್ಲಿ ಏನು ಮಾಡುತ್ತೀರಿ? ಹಾಗೆಯೇ ಭಾಷಣ ಮಾಡಿ ಪೂರ್ಣ ಮಾಡಬಾರದು. ನಂತರ ಬಾಬಾ 500 ಲಕ್ಷ ಜನ ಬಂದಿದ್ದರೂ ಬಂದಾಗ ಸಂದೇಶ ಕೊಟ್ಟೆವು ಎಂದು ಬರೆಯುತ್ತೀರಿ. ಆದರೆ ವಾರಸುದಾರರು ಎಷ್ಟಾದರು? ಮೈಕ್ ಎಷ್ಟು ಆದರು? ಈಗ ಈ ಸಮಾಚಾರವನ್ನು ಕೊಡಬೇಕು. ಇಲ್ಲಿಯ ತನಕ ಏನು ಮಾಡಿದ್ದೀರಿ? ಧರಣಿಯನ್ನು ಮಾಡಿದ್ದೀರಿ, ಸಂದೇಶ ಕೊಟ್ಟಿದ್ದೀರಿ. ಅದಕ್ಕೆ ಬಾಬಾ ಒಳ್ಳೆಯದು ಎಂದು ಹೇಳುತ್ತಾರೆ. ಆ ಸೇವೆ ವ್ಯರ್ಥವಾಗಿ ಹೋಗಲಿಲ್ಲ, ಸಮರ್ಥವಾಯಿತು. ಪ್ರಜೆಗಳಂತೂ ಆದರೂ, ರಾಯಲ್ ಪರಿವಾರದವರಾದರೂ, ಆದರೆ ರಾಜ ರಾಣಿಯೂ ಸಹ ಬೇಕು. ರಾಜ್ಯ ದರ್ಬಾರು ಶೋಭೆಯಿಂದ ಇರಬೇಕು.
ಕೇಳಿದ್ದೀರಾ? ಶಿವರಾತ್ರಿಯಲ್ಲಿ ಏನು ಮಾಡಬೇಕೋ ಪಾಂಡವರು ಕೇಳುತ್ತಿದ್ದೀರಾ? ಕೈ ಎತ್ತಿ ಗಮನ ಕೊಟ್ಟಿದ್ದೀರಾ? ಒಳ್ಳೆಯದು. ದೊಡ್ಡ ದೊಡ್ಡ ಮಹಾರಥಿಗಳು ಕುಳಿತಿದ್ದಾರೆ. ಒಳ್ಳೆಯದು. ಬಾಪ್ ದಾದಾರವರು ಖುಷಿಯಾಗುತ್ತಾರೆ. ಇದು ಸಹ ಅಂತರಾಳದ ಪ್ರೀತಿ ಆಗಿದೆ. ಏಕೆಂದರೆ ತಾವೆಲ್ಲರ ಸಂಕಲ್ಪ ನಡೆಯುತ್ತಿದೆ ಎಲ್ಲವೇ. ಪ್ರತ್ಯಕ್ಷತೆ ಯಾವಾಗ ಆಗುತ್ತದೆ? ಯಾವಾಗ ಆಗುತ್ತದೆ ಅಂದ ಮೇಲೆ ಬಾಪ್ ದಾದಾರವರು ಕೇಳಿಸಿಕೊಳ್ಳುತ್ತಿರುತ್ತಾರೆ. ಮಧುಬನದವರು ಏನು ಕೇಳಿದ್ದೀರಿ? ಮಧುಬನದವರು ಕೈ ಎತ್ತಿ. ಮಧುಬನದವರು ಎದ್ದೇಳಿ. ಮಧುಬನ, ಶಾಂತಿವನ, ಜ್ಞಾನ ಸರೋವರದವರು ಎಲ್ಲರೂ ಮಧುಬನ ನಿವಾಸಿಗಳಾಗಿದ್ದಾರೆ. ಒಳ್ಳೆಯದು. ಮಧುಬನದಿಂದ ನಗಾರಿ ಬಾರಿಸುವುದು ಎಲ್ಲಿಂದ ಬಾರಿಸುತ್ತದೆ? ಎಲ್ಲಿಂದ ಬಾರಿಸುತ್ತದೆ ನಗಾರಿ? ಎಲ್ಲಿಂದ ಬಾರಿಸುತ್ತದೆ? ದೆಹಲಿಯಿಂದ, ಮಧುಬನದಿಂದ ಅಲ್ಲವೇ? 4 ಕಡೆಯಿಂದ ಎಂದು ಹೇಳಿರಿ. ಒಂದು ಕಡೆಯಿಂದ ಬಾರಿಸುವುದಿಲ್ಲ. ಮಧುಬನದಿಂದಲೂ ಬಾರಿಸುತ್ತದೆ. ಆಗ 4 ಕಡೆಯಿಂದಲೂ ಬಾರಿಸುತ್ತದೆ. ಆಗಲೇ ಕುಂಭಕರ್ಣರು ಎದ್ದೇಳುತ್ತಾರೆ. ಮಧುಬನದವರು ಕೇಳಿದ್ದೀರಾ? ಬಹಳ ಒಳ್ಳೆಯದು. ಹೇಗೆ ಸೇವೆಯಲ್ಲಿ ಸುಸ್ತು ಇಲ್ಲದ ರೀತಿಯಲ್ಲಿ ಸೇವೆಯ ಪಾತ್ರವನ್ನು ಮಾಡುತ್ತಿದ್ದೀರಲ್ಲವೇ? ಹಾಗೆಯೇ ಈ ಮನಸಾ ಸೇವೆಯನ್ನು ಮಾಡುತ್ತಾ ಇರಿ. ಕೇವಲ ಕರ್ಮಣ ಅಲ್ಲ, ಮನಸ ವಾಚ ಕರ್ಮಣ 3 ಸೇವೆ ಮಾಡುತ್ತಿದ್ದೀರಿ. ಆದರೆ ಇನ್ನಷ್ಟು ಹೆಚ್ಚು ಮಾಡಬೇಕು. ಒಳ್ಳೆಯದು. ಮಧುಬನದವರು ಮರೆತಿಲ್ಲ. ಮಧುಬನದವರು ಯೋಚಿಸುತ್ತಾರೆ, ಬಾಬಾ ಮಧುಬನದಲ್ಲಿ ಬರುತ್ತಾರೆ. ಆದರೆ ಮಧುಬನದ ಹೆಸರೇ ಹೇಳುವುದಿಲ್ಲ ಎಂದು. ಮಧುಬನವಂತೂ ಸದಾ ನೆನಪು ಇದ್ದೇ ಇದೆ. ಮಧುಬನ ಇಲ್ಲದಿದ್ದರೆ ಇನ್ನೆಲ್ಲಿ ಬರುತ್ತಾರೆ? ತಾವು ಸೇವಾದಾರಿಗಳು. ಸೇವೆ ಮಾಡದಿದ್ದರೆ ಇವರು ಹೇಗೆ ಊಟ ಮಾಡುತ್ತಾರೆ, ಇರುತ್ತಾರೆ? ಅಂದ ಮೇಲೆ ಮಧುಬನದವರನ್ನು ಬಾಪ್ ದಾದಾರವರು ಸಹ ಅಂತರಾಳದಿಂದ ನೆನಪು ಮಾಡುತ್ತಾರೆ ಹಾಗೂ ಆಶೀರ್ವಾದಗಳನ್ನು ನೀಡುತ್ತಾರೆ. ಈಗ ಕುಳಿತುಕೊಳ್ಳಿ. ಸುಸ್ತಾಗುತ್ತೀರಿ. ಶಿಕ್ಷಕಿಯರಂತೂ ಸುಸ್ತಾದರು. ಬಾಪ್ ದಾದಾರವರು ನಿಂತು ಸುಸ್ತಾಗಿದ್ದನ್ನು ನೋಡಲಿಲ್ಲ. ಡ್ರಿಲ್ ಮಾಡಿದ್ದೀರಿ. ಕುಳಿತು ಕುಳಿತು ಕಾಲು ಹಿಡಿದುಕೊಳ್ಳುತ್ತದೆ. ನಿಂತುಕೊಂಡಿದ್ದು ಸರಿ. ಶಿಕ್ಷಕಿಯರ ಜೊತೆ ಪ್ರೀತಿ ಇದೆ ತಾನೇ? ಮಧುಬನದ ಮೇಲೆಯೂ ಪ್ರೀತಿ ಇದೆ. ಶಿಕ್ಷಕಿಯರು ಪ್ರಿಯರು. ಮಧುರಾತಿ ಮಧುರವಾದ ಮಾತೆಯರ ಜೊತೆಯಲ್ಲಿಯೂ ಪ್ರೀತಿ ಇದೆ ಹಾಗೂ ಮಹಾವೀರ ಪಾಂಡವರ ಜೊತೆಯಲ್ಲಿಯೂ ಪ್ರೀತಿ ಇದೆ. ಪಾಂಡವರ ವಿನಃ ಗತಿ ಇಲ್ಲ. ಆದ್ದರಿಂದ ಚತುರ್ಭುಜ ರೂಪದ ಮಹಿಮೆ ಜಾಸ್ತಿ ಇದೆ. ಪಾಂಡವ ಹಾಗೂ ಶಕ್ತಿಯರ ಕಂಬೈನ್ ರೂಪ ಚತುರ್ಭುಜ ವಿಷ್ಣು ಆಗಿದೆ. ಮಾತೆಯರ ಗುಂಪು ಎದ್ದಾಗ ಅರ್ಧ ಸಭೆಯು ಮಾತೆಯರದ್ದಾಗುತ್ತದೆ. ಮಾತೆಯರೇ ಎದ್ದೇಳಿ. ಮಾತೆಯರು ಬಹಳಷ್ಟಿದ್ದಾರೆ. ಈಗ ಮಾತೆಯರು ಆ ಬಟ್ಟೆಯ ಧ್ವಜವನ್ನು ತೆಗೆದುಕೊಳ್ಳಬೇಡಿ. ಬಟ್ಟೆಯ ಧ್ವಜವನ್ನು ತೆಗೆದುಕೊಂಡು ಭಗವಂತ ಬಂದರು. ಎದ್ದೇಳಿ, ಎದ್ದೇಳಿ. ಆದರೆ ಈಗ ಸತ್ಯವಾದ ಶಬ್ದವನ್ನು ಹೊರಡಿಸಿ. ಎಲ್ಲರ ಮನಸ್ಸಿನಿಂದ ಶಬ್ದವನ್ನು ಹೊರಡಿಸಬೇಕು. ಆಗ ಸತ್ಯ ಶಿವರಾತ್ರಿಯನ್ನು ಆಚರಣೆ ಮಾಡಬಹುದು. ಈಗ ಮಾತೆಯರು ಕೇಳಿದ್ದೀರಾ? ಮನಸ್ಸಿನಿಂದ ತಂದೆಯ ಪ್ರತ್ಯಕ್ಷತೆಯ ಧ್ವಜವನ್ನು ಆರಿಸಬೇಕಾಗಿದೆ. ಧ್ವಜವನ್ನು ಆರಿಸುವುದು ಬರುತ್ತದೆ ಎಲ್ಲವೇ? ಬುದ್ಧಿವಂತರಾಗಿ. ಮಾತೆಯರು ಕಡಿಮೆ ಏನಿಲ್ಲ. ಈಗ ಜಾಗೃತರಾಗಿ. ಏಕೆಂದರೆ ತಮ್ಮ ಮಕ್ಕಳು ಕುಂಭಕರ್ಣನ ರೀತಿ ಮಲಗಿದ್ದಾರೆ. ಈಗ ಸಮಯವು ಜಾಗೃತರನ್ನಾಗಿ ಮಾಡುವಂಥದ್ದಾಗಿದೆ. ಅವರ ಮುಖದಿಂದ ತಂದೆಯೂ ಬಂದಿದ್ದಾರೆ ಎಂದು ಬರಬೇಕು. ಆ ರೀತಿಯ ಶಿವರಾತ್ರಿಯನ್ನು ಮಾತೆಯರು ಆಚರಣೆ ಮಾಡಬೇಕು. ಮಾತೆಯರು ಕಮಾಲ್ ಮಾಡಿ ತೋರಿಸಬೇಕು. ಎಲ್ಲರೂ ಬಹಳ ಚೆನ್ನಾಗಿ ಅಲುಗಾಡಿಸುತ್ತಿದ್ದೀರಿ. ಅದನ್ನು ನೋಡಿ ಬಾಪ್ ದಾದಾ ಖುಷಿಯಾಗುತ್ತಿದ್ದಾರೆ. ಈ ಶಿವರಾತ್ರಿಯಲ್ಲಿ ಏನು ಸಮಾಚಾರವು ಬರುತ್ತದೆ ಎಂದು ನೋಡುತ್ತಾರೆ. ಕೇವಲ ಕಾರ್ಯಕ್ರಮ ಮಾಡುವುದಲ್ಲ, ಆದರೆ ಕಾರ್ಯಕ್ರಮವನ್ನು ಮಾಡಿ
ತೋರಿಸಬೇಕು. ಮಾತೆಯರು ಬಹಳಷ್ಟಿದ್ದಾರೆ. ಮಾತೆಯರಿಂದಲೇ ಬ್ರಾಹ್ಮಣ ಪರಿವಾರದ ಶೋಭೆಯನ್ನು ತರುತ್ತದೆ. ಹೇಗೆ ಯಾವುದೇ ಹಳ್ಳಿಯ ಮಾತೆಯರಾಗಿರಬಹುದು, ಯಾವುದೇ ಸೇವಾ ಕೇಂದ್ರದಲ್ಲಿ ಮಾತೆಯರ ಸಂಖ್ಯೆಯು ಹೆಚ್ಚಾಗಿರುತ್ತದೋ ಅಲ್ಲಿ ಭಂಡಾರಿ ಮತ್ತು ಭಂಡಾರ ಸಂಪನ್ನವಾಗಿರುತ್ತದೆ. ಇದೇ ಮಾತೆಯರ ವಿಶೇಷತೆಯಾಗಿದೆ. ಹೇಗೆ ಪಾಂಡವರು ಒಬ್ಬರಿದ್ದರು, ಮಾತೆಯರು 25 ಜನ ಇರುತ್ತಾರೆ ಅಂದರೆ ಅವರ ಮನಸ್ಸು ದೊಡ್ಡದಾಗಿದೆ. ಒಳ್ಳೆಯದು. ಈಗ ಡಬಲ್ ವಿದೇಶಿಯರು ಎದ್ದೇಳಿ. ಈಗ ವಿದೇಶಿಯರು ವಿದೇಶದಿಂದ ಪ್ರಸಾರ ಮಾಧ್ಯಮದ ಮೀಡಿಯಾ ಗುಂಪನ್ನು ತಯಾರು ಮಾಡುತ್ತೀರಾ? ಯಾರು ಮಾಡುತ್ತೀರೋ ಅವರು ಕೈಯನ್ನು ಎತ್ತಿರಿ. ಪ್ರಸಾರ ಮಾಧ್ಯಮದ ಗುಂಪನ್ನು ತಯಾರು ಮಾಡುತ್ತೀರಾ? 30 ದೇಶದವರು ಬಂದಿದ್ದಾರೆಯೇ ಎಂದು ಬಾಪ್ ದಾದಾ ಕೇಳಿದರು. ಅಂದಾಗ ಕಡಿಮೆಗಿಂತ ಕಡಿಮೆ 30 ದೇಶಗಳಲ್ಲಿ ಹೋಗಿ ಶಕ್ತಿವಂತ ಪ್ರಸಾರ ಮಾಧ್ಯಮವನ್ನು ಮಾಡಬೇಕಾಗಿದೆ. ಸಹೋದರಿಯರು ಏನನ್ನು ಮಾಡುತ್ತೀರಿ? ಶಕ್ತಿಯರು ಏನು ಮಾಡುತ್ತೀರಿ? ಒಳ್ಳೆಯದು. ನೋಡಿ, ತಂದೆಯ ಮೇಲೆ ಪ್ರೀತಿ ಇರುವುದರಿಂದ ಎಷ್ಟೊಂದು ಸಮುದ್ರಗಳನ್ನು ದಾಟಿ ಬಂದಿದ್ದೀರಿ. ಬಾಪ್ ದಾದಾರವರಿಗೆ ಡಬಲ್ ವಿದೇಶಿಯರ ಮೇಲೆ ಹೆಮ್ಮೆ ಇದೆ. ಪ್ರೀತಿಯಂತೂ ಎಲ್ಲರ ಮೇಲೂ ಇದೆ. ಆದರೆ ಪ್ರೀತಿಯ ಜೊತೆಗೆ ಹೆಮ್ಮೆಯೂ ಇದೆ. ಏಕೆಂದರೆ ತಂದೆಯ ಸಂದೇಶವನ್ನು ಮೂಲೆ ಮೂಲೆಯಲ್ಲಿ ಹರಡಿಸಲು ನಿಮಿತ್ತರಾಗಿದ್ದೀರಿ. ಇಲ್ಲದಿದ್ದರೆ ಭಾರತದ ಸಹೋದರಿಯರು ಮೊದಲು ಭಾಷೆಯನ್ನು ಕಲಿತು ನಂತರ ಸಂದೇಶವನ್ನು ಕೊಡಬೇಕಾಗುತ್ತದೆ. ಆದರೆ ತಾವು ಮಕ್ಕಳು ನೋಡಿ, ತಮ್ಮ ದೇಶದಿಂದಲೇ ಅಂದರೆ ದಾನವು ಮನೆಯಿಂದಲೇ ಪ್ರಾರಂಭವಾಗುತ್ತದೆ ಎನ್ನುವುದನ್ನು ಮಾಡಿ ತೋರಿಸಿದ್ದೀರಿ. ಈಗ ಕೇವಲ 30 ದೇಶಗಳು ಬಂದಿದೆ, ಆದರೆ ಬಹಳಷ್ಟು ದೇಶಗಳಿದೆ ಎಲ್ಲವೇ. ಅಂದಾಗ ಬಹಳ ಒಳ್ಳೆಯ ಸಂದೇಶವಾಹಕರಾಗಿದ್ದೀರಿ. ಒಬ್ಬೊಬ್ಬ ಮಕ್ಕಳ ವಿಶೇಷತೆಯನ್ನು ನೋಡಿ ಬಾಪ್ ದಾದಾರವರಿಗೆ ಖುಷಿಯಾಗುತ್ತಿದೆ. ಒಂದು ಮಾತಿನಲ್ಲಿ ಡಬಲ್ ವಿದೇಶಿಯರಲ್ಲಿ ವಿಶೇಷತೆ ಇದೆ. ಭಾರತದ ತನ್ನದೇ ಆದ ವಿಶೇಷತೆಯ ಪಟ್ಟಿ ಇದೆ. ಆದರೆ ಈಗ ಡಬಲ್ ವಿದೇಶಿಗಳ ವಿಶೇಷತೆಯ ಮಾತಾಗಿದೆ. ಅಂದಾಗ ಡಬಲ್ ವಿದೇಶಿಗಳು ಅನುಭವದಿಂದ ನಾವು ಬ್ರಹ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಎಂದು ಹೇಳುತ್ತಾರೆ. ಅವರು ವಿದೇಶಿಯರಾಗಿದ್ದರೂ ಸಹ ಅನುಭವದಿಂದ ಹೇಳುತ್ತಾರೆ. ಕೇವಲ ಬುದ್ಧಿಯಿಂದಲ್ಲ, ಮನಸ್ಸಿನಿಂದ ನಾವು ಬ್ರಹ್ಮ ಕುಮಾರರಾಗಿದ್ದೇವೆ, ಬ್ರಹ್ಮ ಕುಮಾರಿಯರಾಗಿದ್ದೇವೆ ಎಂದು ಹೇಳುತ್ತಾರೆ. ಮನಸ್ಸಿನಿಂದ, ಅನುಭವದಿಂದ ಹೇಳುತ್ತಾರೆ. ಕೇವಲ ಹೇಳುವುದಿಲ್ಲ, ಕೇಳಲು ಹೇಳುವುದಲ್ಲ, ಅನುಭವದಿಂದ ಹೇಳುತ್ತಾರೆ. ಆತ್ಮೀಯ ನಶೆ ಇದೆಯಲ್ಲವೇ? ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರಾಗಲು ನಶೆ ಇದೆಯೇ? ಹೌದು ಎಂದು ಕೈಯನ್ನು ಅಲುಗಾಡಿಸಿದರು. ಎಷ್ಟು ನಶೆ ಇದೆಯೋ ಅಷ್ಟು ಜೋರಾಗಿ ಕೈಯನ್ನು ಅಲುಗಾಡಿಸಬೇಕು. ಎಷ್ಟು ಬ್ರಹ್ಮ ಕುಮಾರ ಕುಮಾರಿಯರಾಗಲು ನಶೆ ಇದೆ ಎಂದು ಬಾಪ್ ದಾದಾ ನೋಡುತ್ತಿದ್ದಾರೆ. ವಿದೇಶದಲ್ಲಿ ಶಿವರಾತ್ರಿಯನ್ನು ಜೋರಾಗಿ ಆಚರಣೆ ಮಾಡುವುದಿಲ್ಲ. ಒಳ್ಳೆಯದು. 18 ಜನವರಿಯನ್ನು ಜೋರಾಗಿ ಆಚರಣೆ ಮಾಡುತ್ತಾರೆ. ಶಿವರಾತ್ರಿಯನ್ನು ಕೇವಲ ಭಾರತದಲ್ಲಿ ಮಾಡುತ್ತಾರೆ. 18ನೇ ಜನವರಿ ಹಾಗೂ ಜನವರಿಯಲ್ಲಿ ಸೇವೆಯನ್ನು ವಿಜೃಂಭಣೆಯಿಂದ ಮಾಡುತ್ತಾರೆ. ಇದು ಒಳ್ಳೆಯದು. ಆದರೆ ಸೇವೆಯಲ್ಲಿ ಹಕ್ಕುದಾರ ಮತ್ತು ಮೊದಲನೇ ನಂಬರಿನ ಮೈಕನ್ನು ಯಾರು ತರುತ್ತಾರೆಂದು ಬಾಪ್ ದಾದಾ ನೋಡುತ್ತಾರೆ. ಅವರಿಗೆ ಬೆಳ್ಳಿಯ ಬ್ರಹ್ಮ ತಂದೆಯ ವಿಗ್ರಹವನ್ನು ಬಹುಮಾನವಾಗಿ ಕೊಡುತ್ತಾರೆ. ಅವರು ಭಾರತದವರೇ ಆಗಿರಬಹುದು, ವಿದೇಶದವರೇ ಆಗಿರಬಹುದು. ಯಾರು ಕರೆದುಕೊಂಡು ಬರುತ್ತಾರೋ ಅವರಿಗೆ ಆ ಬಹುಮಾನ ಸಿಗುತ್ತದೆ. ಎಷ್ಟೇ ಸೇವಾ ಕೇಂದ್ರದವರು ಕರೆದುಕೊಂಡು ಬಂದರೂ ಸಹ ಬಾಪ್ ದಾದಾರವರ ಭಂಡಾರ ಸಂಪನ್ನವಾಗಿದೆ. ಸರಿಯಾಗಿದೆಯಲ್ಲವೇ? ಪಾಂಡವರು ಏನು ಮಾಡುತ್ತೀರಾ? ಪಾಂಡವರ ವಿಜಯವೆಂದು ಗಾಯನ ಮಾಡಲಾಗಿದೆ. ಬಾಪ್ ದಾದಾ ಎದ್ದೇಳಿಸುವುದಿಲ್ಲ, ಸುಸ್ತಾಗುತ್ತಾರೆ. ಆದರೆ ಬಾಪ್ ದಾದಾ ಪಾಂಡವರ ಮಸ್ತಕದಲ್ಲಿ ಸದಾ ವಿಜಯವನ್ನೇ ನೋಡುತ್ತಿರುತ್ತಾರೆ ಮತ್ತು ವಿಜಯದ ಮಧ್ಯದಲ್ಲಿ ಆತ್ಮವು
ಹೊಳೆಯುತ್ತಿದೆ. ಪಾಂಡವರು ಎಂದೂ ಸಹ ಹೇಗೆ ಪಾಂಡವರಿಗೆ ಗಾಯನವಿದೆ, ಪಾಂಡವರಿಗೆ ಡ್ರಾಮಾ ಅನುಸಾರ ವಿಜಯದ ವರದಾನವೂ ಸಿಕ್ಕಿದೆ. ವಿಜಯೀ ಪಾಂಡವರು ಎಂದು ಗಾಯನವಿದೆ ಅಂದಾಗ ಪಾಂಡವರು ಎಂದೂ ಯಾವುದೇ ಮಾತಿನಲ್ಲಿ ಸೋಲನ್ನು ಪಡೆಯಬಾರದು. ಬಾಪ್ದಾದಾರವರ ಕೊರಳಿನ ಮಾಲೆಯಾಗಬೇಕು, ಸೋಲನ್ನು ಅನುಭವಿಸಬಾರದು ಅಂದಾಗ ನಾವು ಬಾಪ್ದಾದಾರವರ ಕೊರಳಿನ ಮಾಲೆಯಾಗಿದ್ದೇವೆ, ಸೋಲನ್ನು ಪಡೆಯುವವರಲ್ಲ ಎಂದು ಯಾವುದಾದರೂ ಮಾತು ಬಂದಾಗ ಹೇಳಬೇಕು. ಆ ರೀತಿ ಪಕ್ಕಾ ಆಗಿದ್ದೀರಾ ಅಥವಾ ಸ್ವಲ್ಪ ಸ್ವಲ್ಪ ಸೋಲನ್ನು ಪಡೆಯುತ್ತೀರೋ? ಕಳೆದದ್ದು ಕಳೆದು ಹೋಯಿತು, ಆದರೆ ಈಗ ಸೋಲನ್ನು ಅನುಭವಿಸಬಾರದು. ವಿಜಯವು ಕೊರಳಿನ ಮಾಲೆಯಾಗಿದೆ, ನಾವು ತಂದೆಯ ಕೊರಳಿನ ಮಾಲೆಯಾಗಿದ್ದೇವೆ. ಆದ್ದರಿಂದ ಸೋಲನ್ನು ಅನುಭವಿಸುವವರಲ್ಲ, ಸೋಲನ್ನು ಅನುಭವಿಸುವವರು ಕೋಟಿ ಆತ್ಮರಿದ್ದಾರೆ. ತಾವಂತೂ ಅಲ್ಲ, ತಾವು ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವು ಆತ್ಮರಾಗಿದ್ದೀರಿ. ಮಧುಬನದಲ್ಲಿರುವ ಆತ್ಮಗಳಿಗೆ ನಶೆ ಇದೆಯೇ? ವಿಜಯದ ನಶೆಯೂ ಇರಬೇಕು, ಬೇರೆ ನಶೆಯಲ್ಲ. ಒಳ್ಳೆಯದು. ಪಾಂಡವ ಭವನದಲ್ಲಿ ಪಾಂಡವರಿರುವುದಿಲ್ಲ, ಹೆಚ್ಚು ಪಾಂಡವರಿದ್ದಾರೆ ಅಂದಾಗ ತಮ್ಮೆಲ್ಲರಿಗೂ ಮಧುಬನದಲ್ಲಿ ಮಜಾ ಬರುವುದಿಲ್ಲ. ಆದ್ದರಿಂದ ಯಾರು ತಮ್ಮನ್ನು ಮೋಜಿನಲ್ಲಿರಿಸುತ್ತಾರೋ, ತಿನ್ನಿಸುತ್ತಾರೋ ಮತ್ತು ಆರಿಸುತ್ತಾರೋ ಅಂತರ ಮಧುಬನ ನಿವಾಸಿಗಳಿಗೆ ಬಲಿಯಾರಿಯಾಗುತ್ತೀರಿ. ಇಂದು ಬಾಪ್ದಾದ ಮಧುಬನದ ನಿವಾಸಿಗಳನ್ನು ಅಮೃತ ವೇಳೆಯಲ್ಲಿ ನೆನಪು ಮಾಡುತ್ತಿದ್ದರು. ಅವರು ಇಲ್ಲಿಯವರೇ ಆಗಿರಬಹುದು ಅಥವಾ ಮೇಲೆ ಕುಳಿತಿರುವವರೇ ಆಗಿರಬಹುದು. ಮಧುಬನದಲ್ಲಿರುವಂಥವರು ಇಲ್ಲಿ ಯಾವುದೋ ಕೆಲಸದಲ್ಲಿರಬಹುದು. ಆದರೆ 4 ಕಡೆಯ ಮಧುಬನ ನಿವಾಸಿಗಳಿಗೆ ಬಾಪ್ದಾದ ಅಮೃತ ವೇಳೆಯಿಂದಲೇ ನೆನಪನ್ನು ಕೊಡುತ್ತಿದ್ದಾರೆ. ಒಳ್ಳೆಯದು. ಈಗ ಉತ್ತರ ಪ್ರದೇಶದ ಸೇವಾದಾರಿಗಳಿದ್ದೀರಿ. ಇವರು ಸದಾ ಸೇವಾದಾರಿಗಳಾಗಿದ್ದಾರೆ. ಮಧುಬನ ನಿವಾಸಿ ತಾವು ಒಂದು ಟರ್ನಿನ ಸೇವಾದಾರಿಗಳಾಗಿದ್ದೀರಿ. ಯಾರು ಉತ್ತರ ಪ್ರದೇಶದ ಸೇವಾದಾರಿಗಳಾಗಿದ್ದಾರೋ ಅವರು ಎದ್ದೇಳಿ. ಪ್ರತಿಯೊಬ್ಬರೂ ತಮ್ಮ ಒಂದು ಟರ್ನಿನಲ್ಲಿ ಅವಿನಾಶಿ ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಳ್ಳುತ್ತೀರಿ. ಸ್ವಲ್ಪ ಸಮಯದ ಸೇವೆಯು ಅನೇಕ ಜನ್ಮಗಳ ಪುಣ್ಯದ ಗೆರೆಯು ಭಾಗ್ಯವನ್ನು ಮಾಡಿಸುತ್ತದೆ ಅಂದಾಗ ಬುದ್ಧಿವಂತರು ಆಗಿದ್ದೀರಲ್ಲವೇ? ಒಂದು ಜನ್ಮದಲ್ಲಿ ಅನೇಕ ಜನ್ಮಗಳ ಭಾಗ್ಯವನ್ನು ಮಾಡಿಕೊಂಡಿದ್ದೀರಿ. ಬಾಪ್ದಾದ ಸೇವಾದಾರಿಗಳನ್ನು ನೋಡಿ ಬಹಳ ಖುಷಿಯಾಗುತ್ತಿದೆ. ಏಕೆ ಖುಷಿಯಾಗುತ್ತದೆ? ಏಕೆಂದರೆ ತಾವೆಲ್ಲರೂ ಬ್ರಹ್ಮ ತಂದೆಯು ಯಾವಾಗ ಹಸ್ತಾಕ್ಷರವನ್ನು ಮಾಡುತ್ತಿದ್ದರೋ ಅದೆಲ್ಲವೂ ನೆನಪಿಗೆ ಬರುತ್ತದೆ. ಏನು ಮಾಡುತ್ತಿದ್ದರು? ವಿಶ್ವದ ಸೇವಕ, ಸೇವಾದಾರಿ ಮತ್ತು ನಿರಾಕಾರ ತಂದೆಯು ಏಕೆ ಬಂದಿದ್ದಾರೆ? ಸೇವಾದಾರಿಯಾಗಿ ಬಂದಿದ್ದಾರಲ್ಲವೇ? ಆದ್ದರಿಂದ ಬಾಪ್ದಾದಾರವರಿಗೆ ಸೇವಾದಾರಿಗಳು ಬಹಳ ನೆನಪಿಗೆ ಬರುತ್ತಾರೆ ಹಾಗೂ ಪ್ರಿಯರೂ ಆಗಿದ್ದಾರೆ. ಮತ್ತು ಯಾರು ಮೆಜಾರಿಟಿ ಎಲ್ಲ ಆತ್ಮಗಳಿಗೆ ಯಜ್ಞದ ಸೇವೆಯ ಪುಣ್ಯದ ಕಾರ್ಯಕ್ರಮವು ಪ್ರಮಾಣವಾಗಿ ಸಿಗುತ್ತಿದೆಯೋ ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಒಳ್ಳೆಯದು. ಶಿಕ್ಷಕಿಯರು ಚೆನ್ನಾಗಿದ್ದೀರಲ್ಲವೇ? ಉತ್ತರ ಪ್ರದೇಶದ ಸೇವಾದಾರಿ ಶಿಕ್ಷಕಿಯರು ಚೆನ್ನಾಗಿದ್ದೀರಾ? ಬಹಳ ಒಳ್ಳೆಯದು. ಶಿಕ್ಷಕಿಯರಿಗೆ ಸದಾ ಬಾಪ್ದಾದ ಗುರುಬಾಯಿಯ ರೀತಿಯಲ್ಲಿ ನೋಡುತ್ತಾರೆ ಎಂದು ಬಾಪ್ದಾದ ಹೇಳಿದರಲ್ಲವೇ? ಒಳ್ಳೆಯದು. ಮೊದಲು ಮಕ್ಕಳು ಎದ್ದೇಳಿ, ಏಕೆಂದರೆ ಮಕ್ಕಳು ಮಹಾತ್ಮರಲ್ಲವೇ? ನೋಡಿ, ಮಕ್ಕಳು ಎಂದರೆ ಎಷ್ಟೊಂದು ಎಲ್ಲರಿಗೆ ಪ್ರಿಯರಾಗುತ್ತಾರೆ. ಮಕ್ಕಳು ಚಾಲೆಂಜ್ ಮಾಡುವಂಥವರಾಗಿದ್ದಾರೆ. ಇಂದಿನ ದಿನ ರಾಷ್ಟ್ರಪತಿಯು ಮಕ್ಕಳ ಮಾತಿಗೆ ಗೌರವ ಕೊಡುತ್ತಾರೆ. ಭಾರತದ ರಾಷ್ಟ್ರಪತಿಯೂ ಸಹ ಮಕ್ಕಳಿಗೆ ಗೌರವ ಕೊಡುತ್ತಾರೆ ಅಂದಾಗ ಬಾಪ್ದಾದಾರವರು ಮಕ್ಕಳನ್ನು ಪ್ರೀತಿ ಮಾಡುತ್ತಾರೆ. ಎಲ್ಲ ಮಕ್ಕಳು ಚೆನ್ನಾಗಿದ್ದೀರಿ, ಚೆನ್ನಾಗಿದ್ದೀರಿ ಎಂದರೆ ಕೈಯನ್ನು ಅಲುಗಾಡಿಸಿ. ಬಹಳ ಒಳ್ಳೆಯದು. ಸದಾ ಬಾಬಾ 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 ಎಂದು ಹೇಳುತ್ತಿರಬೇಕು ಮತ್ತು ನೆನಪಿನಲ್ಲೂ ಇರಬೇಕು. ಕುಮಾರಿಯರು ಎದ್ದೇಳಿ,
ಕುಮಾರಿಯರು ಬಹಳಷ್ಟಿದ್ದಾರೆ. ಆದರೆ ಯಾವ ಕುಮಾರಿಯರಾಗಿದ್ದೀರಿ? 21 ಜನ್ಮಗಳಿಗೋಸ್ಕರ ಪದವಿಯನ್ನು ಪಡೆಯುವ ಕುಮಾರಿಯರಾಗಿದ್ದೀರಾ ಅಥವಾ ಬಂಧನದಲ್ಲಿರುವ ಕುಮಾರಿಯರಾಗಿದ್ದೀರೋ? ಯಾರು ಆತ್ಮಗಳ 21 ಜನ್ಮವನ್ನು ಶ್ರೇಷ್ಠ ಮಾಡುತ್ತೀರೋ ಅವರೇ ಕುಮಾರಿಯರಾಗಿದ್ದಾರೆ. ಇದು ಕುಮಾರಿಯರ ಮಹಿಮೆಯಾಗಿದೆ. ಒಂದು ವೇಳೆ ನೌಕರಿಯ ಹಾಗೂ ಸಂಬಂಧದ ಬಂಧನವಿದ್ದರೂ ಕುಮಾರಿ ಶಕ್ತಿಯ ರೂಪವಾಗಿದ್ದಾರೆ. ತಮ್ಮ ಯೋಗದ ಶಕ್ತಿಯಿಂದ ತಮ್ಮನ್ನು ನಿರ್ಬಂಧನರನ್ನಾಗಿ ಮಾಡಿಕೊಳ್ಳುತ್ತೀರಿ. ಬಾಪ್ತಾದ ನೌಕರಿಯನ್ನು ಮಾಡಬೇಡಿ ಎಂದು ಹೇಳುವುದಿಲ್ಲ. ಆದರೆ ನೌಕರಿಯನ್ನು ಮಾಡುತ್ತಿದ್ದರೂ ಡಬಲ್ ನೌಕರಿ ಸೇವೆಯನ್ನು ಮಾಡಿ. ವಿದೇಶಿಯರದ್ದು ಸಹ ಇದೇ ವಿಶೇಷತೆಯಾಗಿದೆ. ಬಾಪ್ತಾದ ವಿದೇಶದಲ್ಲಿ ಕೆಲಸ ಮಾಡುತ್ತಿದ್ದರೂ ಸೇವಾ ಕೇಂದ್ರವನ್ನು ಸಂಭಾಲನೆ ಮಾಡುವಂತಹ ವಿಶೇಷತೆಯನ್ನು ನೋಡಿದರು. ಆದ್ದರಿಂದ ಆ ರೀತಿಯಾದ ಮಕ್ಕಳಿಗೆ ಡಬಲ್ ಶುಭಾಶಯಗಳನ್ನು ಕೊಡುತ್ತಾರೆ. ಪರಿಸ್ಥಿತಿಗಳಿದ್ದರೂ ಬಾಪ್ತಾದ ಬೇಡ ಎನ್ನುವುದಿಲ್ಲ. ಸಮತೋಲನವನ್ನಿಟ್ಟುಕೊಳ್ಳಬೇಕು. ಅಂದಾಗ ಈ ರೀತಿಯಾದ ಕುಮಾರಿಯರಾಗಿದ್ದೀರಾ. ಸೇವಾ ಕೇಂದ್ರಗಳನ್ನು ತೆಗೆದರೆ ಸೇವಾ ಕೇಂದ್ರಗಳನ್ನು ಸಂಭಾಲನೆ ಮಾಡುತ್ತೀರಾ. ಸೇವಾ ಕೇಂದ್ರವನ್ನು ತೆಗೆದರೆ ಇಷ್ಟೆಲ್ಲ ಕುಮಾರಿಯರು ಸಿಗುತ್ತಾರೆ. ಯಾರು ಹೌದು ಎಂದು ಹೇಳುತ್ತೀರೋ ಅವರು ಕೈಯನ್ನು ಎತ್ತಿ. ಸೇವಾ ಕೇಂದ್ರಗಳನ್ನು ಮಾಡಲು ಆಜ್ಞೆಯನ್ನು ಮಾಡಲೇ ಸೇವಾ ಕೇಂದ್ರಗಳಿಗೆ ಹೋಗುತ್ತೀರಾ? ಕೈಯನ್ನು ಕಡಿಮೆ ಕುಮಾರಿಯರು ಎತ್ತುತ್ತಿದ್ದಾರೆ. ದೂರದರ್ಶನದಲ್ಲಿ ತಮ್ಮ ಮುಖಪುಟವನ್ನು ನೋಡಿಕೊಳ್ಳಿ. ಒಳ್ಳೆಯದು. ಧೈರ್ಯ ಉಳ್ಳಂಥವರಾಗಿದ್ದೀರಿ. ಧೈರ್ಯದಿಂದ ತಂದೆಯ ಸಹಯೋಗ ಸಿಗುತ್ತದೆ. ಒಳ್ಳೆಯದು. ಶುಭಾಶಯಗಳು. ಸೇವಾ ಕೇಂದ್ರಗಳಿಗೆ ಬರುವುದಕ್ಕೆ ಶುಭಾಶಯಗಳು. ಕುಮಾರರು ಪಾಂಡವರಲ್ಲಿ ಬಂದಿದ್ದೀರಿ. ಕುಮಾರಿಯರು ಸೇವಾ ಕೇಂದ್ರಗಳನ್ನು ಸಂಭಾಲನೆ ಮಾಡಬೇಕು. ಕುಮಾರರು ಹಕ್ಕುದಾರರನ್ನು ತಯಾರು ಮಾಡಬೇಕು. ಕುಮಾರರು ಮೈಕನ್ನು ತಯಾರು ಮಾಡಬೇಕು. ಕುಮಾರರು ಸರ್ಕಾರವನ್ನು ಸಹ ಜಾಗೃತ ಮಾಡಬೇಕು. ಕುಮಾರರು ಕಮಾಲ್ ಮಾಡಿ ತೋರಿಸಬೇಕು. ಆ ದಿನವೂ ಬರುತ್ತದೆ. ಅಂದಾಗ ಕುಮಾರರು ಜಾಗೃತರಾಗಿ ಸಮೀಪಕ್ಕೆ ತನ್ನಿರಿ. ತಾವು ಕುಮಾರರು, ನಾವು ಕುಮಾರರಾಗಿದ್ದೇವೆ, ನೀವು ಬಂದರೆ ನಿಮ್ಮ ಕಥೆಯನ್ನು ತಿಳಿಸುತ್ತೇವೆ ಎಂದು ಜಾಗೃತರನ್ನಾಗಿ ಮಾಡಿ. ಒಳ್ಳೆಯದು. ಬಾಪ್ತಾದ ಯಾವ ಆತ್ಮೀಯ ವ್ಯಾಯಾಮವನ್ನು ಕೊಟ್ಟಿದ್ದಾರೋ ಅದನ್ನು ಇಡೀ ದಿನದಲ್ಲಿ ಎಷ್ಟು ಬಾರಿ ಮಾಡುತ್ತೀರಿ ಮತ್ತು ಎಷ್ಟು ಸಮಯದಲ್ಲಿ ಮಾಡುತ್ತೀರಿ? ನಿರಾಕಾರಿ ಮತ್ತು ಫರಿಷ್ಠಾ, ತಂದೆ ಮತ್ತು ಅಣ್ಣ ಈಗೀಗ ನಿರಾಕಾರಿ, ಈಗೀಗ ಫರಿಷ್ಠಾ ಸ್ವರೂಪ, ಎರಡರಲ್ಲೂ ದೇಹಭಾನವಿಲ್ಲ. ಅಂದಾಗ ದೇಹಭಾನದಿಂದ ಭಿನ್ನವಾಗಬೇಕಾದರೆ ಈ ಆತ್ಮೀಯ ವ್ಯಾಯಾಮವನ್ನು ಕರ್ಮ ಮಾಡುತ್ತಲೂ ತಮ್ಮ ಕೆಲಸವನ್ನು ಮಾಡುತ್ತಲೂ 1 ಸೆಕೆಂಡಿನಲ್ಲಿ ಅಭ್ಯಾಸವನ್ನು ಮಾಡಬಹುದು. ಈಗ ಈ ಒಂದು ಸ್ವಾಭಾವಿಕ ಅಭ್ಯಾಸವನ್ನು ಮಾಡಿಕೊಳ್ಳಿ. ಈಗೀಗ ನಿರಾಕಾರಿ, ಈಗೀಗ ಫರಿಷ್ಠೆಗಳಾಗಿ. ಒಳ್ಳೆಯದು. ಬಾಪ್ತಾದ ಡ್ರಿಲ್ ಮಾಡಿಸಿದರು. ಈ ರೀತಿ ನಿರಂತರ ಭವ 4 ಕಡೆಯ ಬಾಪ್ತಾದಾರವರ ನೆನಪಿನಲ್ಲಿ ಮಗ್ನರಾಗಿರುವಂತಹ ತಂದೆಯ ಸಮಾನರಾಗುವ ಲಕ್ಷಣದಲ್ಲಿ ಸಮಾನರಾಗುವಂತಹ ಯಾರು ಮೂಲೆ ಮೂಲೆಯಲ್ಲಿ ವಿಜ್ಞಾನದ ಸಾಧನಗಳಿಂದ ಹಗಲು ಹಾಗೂ ರಾತ್ರಿ ಜಾಗೃತರಾಗಿ ಕುಳಿತಿದ್ದಾರೆ, ಆ ಮಕ್ಕಳಿಗೂ ಬಾಪ್ತಾದ ನೆನಪು, ಪ್ರೀತಿ ಹಾಗೂ ಶುಭಾಶಯ ಮತ್ತು ಮನಸ್ಸಿನ ಆಶೀರ್ವಾದವನ್ನು ಕೊಡುತ್ತಿದ್ದಾರೆ. ಬಾಪ್ತಾದ ಎಲ್ಲರ ಮನಸ್ಸಿನಲ್ಲಿ ಈ ಸಮಯದಲ್ಲಿ ದಿಲಾರಾಮ್ ತಂದೆಯ ನೆನಪು ಸಮಾವೇಶ ಆಗಿದೆ ಎಂದು ತಿಳಿದುಕೊಂಡಿದ್ದಾರೆ. ಪ್ರತಿಯೊಬ್ಬರೂ ಮೂಲೆ ಮೂಲೆಯಲ್ಲಿ ಕುಳಿತಿರುವ ಮಕ್ಕಳಿಗೆ ಬಾಪ್ತಾದ ಪ್ರತ್ಯಕ್ಷವಾಗಿ ಹೆಸರಿನಿಂದ ನೆನಪು, ಪ್ರೀತಿಯನ್ನು ಕೊಟ್ಟಿದ್ದಾರೆ. ಹೆಸರುಗಳ ಮಾಲೆಯನ್ನು ನೆನಪು ಮಾಡಿದರೆ ರಾತ್ರಿಯು ಪೂರ್ಣವಾಗುತ್ತದೆ. ಬಾಪ್ತಾದ ಎಲ್ಲ ಮಕ್ಕಳಿಗೂ ನೆನಪನ್ನು ಕೊಡುತ್ತಾರೆ. ಅವರು ಪುರುಷಾರ್ಥದಲ್ಲಿ ಯಾವುದೇ ನಂಬರ್ ಇರಲಿ, ಆದರೂ ಬಾಪ್ತಾದ ಸದಾ ಪ್ರತಿಯೊಬ್ಬ ಮಕ್ಕಳಿಗೂ ಶ್ರೇಷ್ಠ ಸ್ವಮಾನದ ನೆನಪು, ಪ್ರೀತಿಯನ್ನು ಕೊಡುತ್ತಾರೆ ಮತ್ತು ನಮಸ್ತೆ ಮಾಡುತ್ತಾರೆ. ನೆನಪು
ಪ್ರೀತಿಯನ್ನು ಕೊಡುವ ಸಮಯದಲ್ಲಿ ಬಾಪ್ ದಾದಾರವರ 4 ಕಡೆಯ ಪ್ರತಿಯೊಬ್ಬ ಮಕ್ಕಳಿಗೆ ನೆನಪನ್ನು ಕೊಡುತ್ತಿದ್ದಾರೆ. ಯಾವುದೇ ಒಂದು ಮಗುವು ಯಾವುದೇ ಮೂಲೆಯಲ್ಲಿ, ಹಳ್ಳಿಯಲ್ಲಿ, ನಗರದಲ್ಲಿ, ದೇಶದಲ್ಲಿ, ವಿದೇಶದಲ್ಲಿ ಎಲ್ಲಿಯೇ ಇದ್ದರೂ ಬಾಪ್ ದಾದಾರವರಿಗೆ ಸ್ವಮಾನವನ್ನು ನೆನಪು ಕೊಡಿಸುತ್ತಾ ನೆನಪು ಪ್ರೀತಿಯನ್ನು ಕೊಡುತ್ತಿದ್ದಾರೆ. ಎಲ್ಲರೂ ನೆನಪು ಪ್ರೀತಿಯ ಅಧಿಕಾರಿಗಳಾಗಿದ್ದೀರಿ, ಏಕೆಂದರೆ ಬಾಬಾ ಹೇಳಿದರೂ ನೆನಪು ಪ್ರೀತಿಯ ಅಧಿಕಾರಿಗಳಾಗಿರಿ. ತಾವೆಲ್ಲ ಸನ್ಮುಖದಲ್ಲಿರುವಂಥವರಿಗೆ ಬಾಪ್ ದಾದಾ ಸ್ವಮಾನದ ಮಾಲಾಧಾರಿ ಸ್ವರೂಪದಲ್ಲಿ ನೋಡುತ್ತಿದ್ದಾರೆ. ಎಲ್ಲರಿಗೂ ತಂದೆಯ ಸಮಾನ ಸ್ವಮಾನ ಸ್ವರೂಪದಲ್ಲಿ ನೆನಪು ಪ್ರೀತಿ ಹಾಗೂ ನಮಸ್ತೆ. ದಾದಿಯವರ ಜೊತೆ ಆರೋಗ್ಯವಾಗಿದ್ದೀರಲ್ಲವೇ? ಈಗ ಯಾವುದೇ ಕಾಯಿಲೆ ಇಲ್ಲವೇ? ಎಲ್ಲವೂ ಓಡಿ ಹೋಯಿತು. ಅದು ಕೇವಲ ತೋರಿಸುವುದಕ್ಕೋಸ್ಕರ ಬಂದಿತು. ಎಲ್ಲರೂ ನೋಡುತ್ತಿದ್ದರು. ಅದು ನಮ್ಮ ಬಳಿ ಬಂದರೂ ದೊಡ್ಡ ಮಾತೇನಿಲ್ಲ. ಎಲ್ಲ ದಾದಿಯರು ಬಹಳ ಒಳ್ಳೆಯ ಪಾತ್ರವನ್ನು ಮಾಡುತ್ತಿದ್ದೀರಿ. ಎಲ್ಲರ ಪಾತ್ರವನ್ನು ನೋಡಿ ಬಾಪ್ ದಾದಾ ಖುಷಿ ಪಡುತ್ತಿದ್ದಾರೆ. ನಿರ್ಮಲ ಶಾಂತ ದಾದಿಯ ಜೊತೆ ಆದಿರತ್ನವಾಗಿದ್ದೀರಲ್ಲವೇ? ಆದಿರತ್ನ ಅಲ್ಲವೇ? ಅನಾದಿ ರೂಪದಲ್ಲಿಯೂ ನಿರಾಕಾರ ತಂದೆಯ ಸಮೀಪರಾಗಿ ಜೊತೆಯಲ್ಲಿದ್ದೀರಿ ಮತ್ತು ಆದಿ ರೂಪದಲ್ಲಿಯೂ ರಾಜ್ಯ ದರ್ಬಾರಿನ ಜೊತೆಗಾರರಾಗಿದ್ದೀರಿ. ಸದಾ ಘನತೆಯ ಕುಟುಂಬದ ಘನತೆಯುಳ್ಳಂಥವರಾಗಿದ್ದೀರಿ ಮತ್ತು ಸಂಗಮ ಯುಗದಲ್ಲಿ ಆದಿರತ್ನ ಆಗುವ ಭಾಗ್ಯವೂ ಸಿಕ್ಕಿದೆ ಅಂದಾಗ ಬಹಳ ದೊಡ್ಡ ಭಾಗ್ಯವಾಗಿದೆ. ಭಾಗ್ಯವಿದೆಯಲ್ಲವೇ? ತಮ್ಮ ಪ್ರತ್ಯಕ್ಷವಾಗುವುದೇ ಎಲ್ಲರಿಗೂ ವರದಾನವಾಗಿದೆ. ಹೇಳಿ ಅಥವಾ ಹೇಳದಿರಿ, ಮಾಡಿ ಅಥವಾ ಮಾಡದಿರಿ, ಆದರೆ ತಾವು ಪ್ರತ್ಯಕ್ಷವಾಗಿರುವುದೇ ಎಲ್ಲರಿಗೂ ವರದಾನವಾಗಿದೆ. ಒಳ್ಳೆಯದು. ವರದಾನ: ಲೌಕಿಕ ಅಲೌಕಿಕ ಜೀವನದಲ್ಲಿ ಸದಾ ನ್ಯಾರ ಆಗಿ ಪರಮಾತ್ಮನ ಜೊತೆಯ ಅನುಭವದ ಮೂಲಕ ನಷ್ಟಮೋಹ ಭವ ಸದಾ ನ್ಯಾರ ಇರುವ ನಿಶಾನೆಯಾಗಿದೆ. ಪ್ರಭು ಪ್ರೀತಿಯ ಅನುಭೂತಿ ಮತ್ತು ಎಷ್ಟು ಪ್ರೀತಿ ಇರುವುದೋ ಅಷ್ಟು ಜೊತೆ ಇರುವಿರಿ, ಬೇರೆಯಾಗುವುದಿಲ್ಲ. ಪ್ರೀತಿ ಎಂದು ಅವರಿಗೆ ಹೇಳಲಾಗುವುದು ಯಾರು ಜೊತೆಯಲ್ಲಿರುತ್ತಾರೆ. ಯಾವಾಗ ತಂದೆ ಜೊತೆ ಇರುತ್ತಾರೆ ಆಗ ಎಲ್ಲ ಹೊರೆಯನ್ನು ತಂದೆಗೆ ಕೊಟ್ಟು ಖುದ್ದು ನೀವು ಹಗುರವಾಗಿ ಬಿಡಿ. ಇದೇ ವಿಧಿಯಾಗಿದೆ ನಷ್ಟಮೋಹಿಗಳಾಗುವುದು. ಆದರೆ ಪುರುಷಾರ್ಥದ ಸಬ್ಜೆಕ್ಟ್ನಲ್ಲಿ ಸದಾ ಶಬ್ದವನ್ನು ಅಂಡರ್ಲೈನ್ ಮಾಡಿ. ಲೌಕಿಕ ಮತ್ತು ಅಲೌಕಿಕ ಜೀವನದಲ್ಲಿ ಸದಾ ನ್ಯಾರ ಆಗಿರಿ, ಆಗ ಸದಾ ಜೊತೆಯ ಅನುಭವವಾಗುವುದು. ಸ್ಲೋಗನ್: ವಿಕಾರರೂಪಿ ಸರ್ಪವನ್ನು ತಮ್ಮ ಶಯ್ಯೆಯನ್ನಾಗಿ ಮಾಡಿಕೊಂಡಾಗ ಸಹಜ ಯೋಗಿಗಳಾಗಿ ಬಿಡುವಿರಿ. ಒಳ್ಳೆಯದು. ಓಂ ಶಾಂತಿ.